ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮನೆಯಿಂದ ಬಂದಿದ್ದೇನೆ. ಕಳೆದ ಒಂದು ವಾರದ ಹಿಂದೆ ಅಲಸಂಡೆ ಬರುವ ಹೇಣು ನಿಯಂತ್ರಣ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕಾಸರಕದ ಒಂದು ಎಲೆಯ ಮುಖಾಂತರ ಮಾಡಿದಂಥ ಔಷಧಿಯನ್ನು ತೋರಿಸಿದ್ದೆ. ಇವತ್ತು ಅದು ಹೇಗೆ ಅವಾಯ್ಡ್ ಆಗಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಅದರ ಜೊತೆಗೆ ಸಾವಯವ ಕೃಷಿ ಅಂತ ಹೇಳಿದ್ರೆ ಕೇವಲ ಸೆಗಣಿ, ಕೇವಲ ಬುತ್ತಿ ಒಂದು ವೆರೈಟಿ ಅಂತಲ್ಲ, ಮಿಕ್ಸ್ಡ್ ವೆರೈಟಿ ಬೇಕಾಗತ್ತೆ. ಫಸ್ಟಿಗೆ ಸ್ವಲ್ಪ ಗ್ರೂಮ್ ಆಗಲಿಕ್ಕೆ ಗಿಡಕ್ಕೆ ಸ್ವಲ್ಪ ಹೆಚ್ಚು ಶಕ್ತಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಸುಲಭದಲ್ಲಿ ಮಾಡುವಂಥ ಲಿಕ್ವಿಡ್ ಗೊಬ್ಬರವನ್ನು ನಿಮಗೆ ತೋರಿಸ್ತೇನೆ. ಅದರ ಜೊತೆಗೆ ಅದರ ಸಹಜವಾಗಿ ಹೇಗೆ ತರಕಾರಿಗಳು ಬೆಳೀತದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೇನೆ. ಮೂರು ಸಂಗತಿಯನ್ನು ತೋರಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅತ್ಯಂತ ಸುಲಭವಾಗಿ ಗ್ರೋತ್ ಪ್ರಮೋಟರ್ ಆಗಿ ಗಿಡಕ್ಕೆ ಹಾಕ್ತಾ ಇದ್ದಾಗೆ ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನೋಡಿ, ಈ ಸೊಪ್ಪು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಗ್ಲಿಸಿರಿಯಾ ಅಂತ ಹೇಳ್ತೇವೆ. ಇದನ್ನು ನೇರ ಬುಡಕ್ಕೆ ಗೊಬ್ಬರವಾಗಿ ಉಪಯೋಗ ಮಾಡ್ಬೋದು, ಅಥವಾ ಇದರ ರಸದ ಮುಖಾಂತರ ಸೂಪರ್ ಆಗಿರುವಂಥ ಗೊಬ್ಬರವನ್ನು ಮಾಡ್ಬೋದು. ಇದೊಂದಷ್ಟು ಎಲೆಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಈ ಗೊಬ್ಬರಕ್ಕೆ ಎರಡನೇದು ಬೇಕಾಗಿರುವಂಥದ್ದು ತುಂಬ ಪೊಟ್ಯಾಶ್ ಕಂಟೆಂಟ್ ಇರುವಂಥ ಬಾಳೆ. ಈ ರೀತಿ ವೇಸ್ಟ್ ಬಾಳೆಗಳು ಅಲ್ಲಿರ್ತದೆ. ಅದರಲ್ಲಿ ನೋಡಿ, ಇದು ಸಣ್ಣದೊಂದು ಗೊನೆ ಹಾಕಿರುವಂಥ ಬಾಳೆ. ಗೊನೆ ಹಾಕಿರೋದು ಅಂದರೆ ತುಂಬ ಒಳ್ಳೆಯದು. ಆದರೆ ನನಗೆ ಗೊನೆ ಹಾಕಿರುವಂಥದ್ದು ಇಲ್ಲ, ಇದು ಇನ್ನೂ ಬೆಳಿಲಿಕ್ಕಿದೆ. ಆ ಕಾರಣಕ್ಕೋಸ್ಕರ ಬಾಳೆಯ ಕುರ್ಲೆ ಅಂತ ಹೇಳ್ತೇವೆ ನೋಡಿ, ಈ ರೀತಿಯ ಕುರ್ಲೆಯನ್ನು ಉಪಯೋಗಿಸಿಕೊಂಡು ಮಾಡುವಂಥದ್ದು. ಈ ಗೊಬ್ಬರ ಕೇವಲ ಗೊಬ್ಬರ ಮಾತ್ರ ಅಲ್ಲ, ಒಂದು ಔಷಧಿಯಾಗಿ ಕೂಡ ಹೊರಕಾಗ್ತದೆ. ಅಂದರೆ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಅದಕ್ಕೋಸ್ಕರ ಇನ್ನೊಂದು ಐಟಮನ್ನು ನಾನು ಹಾಕ್ತೇನೆ ನೋಡಿ. ಇನ್ನೊಂದು ಪ್ರಮುಖವಾಗಿರುವಂಥ ಎಲೆ ಇದು ಎಕ್ಕಮಾಲೆ ಅಂತ. ಇದು ಮನೆಯ ಎದುರುಗಡೆಗೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ. ನಮ್ಮ ನೆಗೆಟಿವ್ನ ಇದು ಪಾಸಿಟಿವ್ ಮಾಡ್ತದೆ ಅಂತೇಳಿ ಮರದ ರೀತಿಯಲ್ಲಿ ಬೆಳೆದಿದೆ. ನಮ್ಮ ಮನೆಯ ಎದುರುಗಡೆ ಇದೆ. ಇದರ ಎಷ್ಟು ದಪ್ಪ ಆಗಿದೆ ನೋಡಿ. ಇದು ಎಕ್ಕಮಾಲೆ ಅಂತೇಳಿ ಇದರದ್ದು ಎಲೆ. ಎಕ್ಕಮಾಲೆ, ಎಕ್ಕದ ಎಣ್ಣೆ ಅಂತೇಳಿ ಭಾರಿ ಫೇಮಸ್ ಇರುವಂಥದ್ದು ಇದರ ಎಲೆ. ಇದು ಮೂರನ್ನು ಉಪಯೋಗಿಸಿಕೊಂಡು ಮಾಡುವಂಥದ್ದು. ಆ ಮೂರನ್ನು ಕೂಡ ಚೆನ್ನಾಗಿ ಕತ್ತಿಯಲ್ಲಿ ಅದನ್ನು ಕೊಚ್ಚಬೇಕು. ಅಂದರೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಬೇಕು. ಸಣ್ಣ ಸಣ್ಣ ಪೀಸ್ ಯಾಕೆ ಮಾಡೋದು ಅಂತ ಹೇಳಿದ್ರೆ ಅದು ಕುಳಿಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸಣ್ಣ ಸಣ್ಣ ಪೀಸ್ ಮಾಡುವಂಥದ್ದು. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇವೆ. ಎರಡು ರೀತಿಯ ಸೊಪ್ಪು, ಬಾಳೆಯ ದಿಂಡು, ಬೂದಿ, ಸ್ವಲ್ಪ ಕಹಿಬೇವಿನ ಹಿಂಡಿ, ಒಳ್ಳೆ ಹಸಿ ಸೆಗಣಿ. ಅದರ ಜೊತೆಗೆ 200 ಲೀಟರ್ನ ಡ್ರಮ್. ಇಲ್ಲಿ ನೋಡಿ, ಇದಕ್ಕೆ ಆಲ್ರೆಡಿ 200 ಲೀಟರ್ ಡ್ರಮ್ಮಿಗೆ ಗೋಮೂತ್ರ ಮತ್ತು ಹರಳಿ ಹಿಂಡಿಯನ್ನು ಹಾಕಿದ್ದೇವೆ. ಹರಳಿ ಹಿಂಡಿ ಅಂತ ಹೇಳೋದು ಇದಕ್ಕೆ, ಅಥವಾ ಕಡಲೆ ಹಿಂಡಿಯು ಕೂಡ ಆಗ್ತದೆ. ಹರಳಿ ಹಿಂಡಿ ಹಾಕಬೇಕು ಅಂತಿಲ್ಲ. ಇದನ್ನು ಸಣ್ಣ ಪ್ರಮಾಣದಲ್ಲಿ ಬೇಕಾದರೂ ಮಾಡ್ಬೋದು. ಈ ಡ್ರಮ್ಮಿಗೆ ಇಷ್ಟು ಅರ್ಧ ಲೆವೆಲ್ಗೆ ಹಾಕಿದ್ದೇವೆ. ಅದಾದಮೇಲೆ ಇದಕ್ಕೆ ಸೆಗಣಿಯನ್ನು ಹಾಕುವಂಥದ್ದು. ಕಹಿಬೇವಿನ ಹಿಂಡಿಯನ್ನು ಹಾಕಿದ್ದು, ಆಮೇಲೆ ಸ್ವಲ್ಪ ಬೂದಿ, ಆಮೇಲೆ ಈ ರೀತಿಯ ಸೊಪ್ಪು. ಇದು ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ. ಅಂದರೆ ಉಮಿ ಇಲ್ಲದೆ ಇರುವಂಥ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ. ಇದನ್ನು ಸ್ವಲ್ಪ ಹಾಕೊಳ್ಳುವಂಥದ್ದು. ಬೇಗ 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 ಹಾಕೊಳ್ಳಿ. ಇದು ಆರಾಧ್ಯ. ಸ್ವಲ್ಪ ಇದನ್ನು ಹಾಕುವಂಥದ್ದು. ಸಾಕು 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 ಅದನ್ನು ಅದಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಅಂದರೆ ಸಾಧಾರಣ ಎಲ್ಲ ವೆರೈಟಿಗಳು ಬೀಳಲಿಕ್ಕೆ ಪ್ರಾರಂಭ ಆಯ್ತು. ಇದಕ್ಕೆ ನೋಡಿ ಎಷ್ಟು ವೆರೈಟಿಗಳಾಯ್ತು ಇದರಲ್ಲಿ. ಹರಳಿ ಹಿಂಡಿ ಆಯಿತು, ಕಹಿಬೇವಿನ ಹಿಂಡಿ ಆಯಿತು, ಎರಡು ರೀತಿಯ ಸೊಪ್ಪು, ಒಂದು ಬಾಳೆ, ಬೂದಿ, ಆಮೇಲೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ದನದ ಸೆಗಣಿ, ಆಮೇಲೆ ಮೂತ್ರ. ಇಷ್ಟು ವೆರೈಟಿಗಳು ಇದಕ್ಕೆ ಬಿದ್ದಾಗ ಇದೊಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಇದರಲ್ಲಿ NPK ಎಷ್ಟಿದೆ, ಎಷ್ಟಿಲ್ಲ, ಇದು ಹೇಗೆ ಅನ್ನುವಂಥದ್ದು ನಾವು ಚೆಕ್ ಮಾಡಲಿಲ್ಲ. ಯಾವುದು ಕೂಡ ಚೆಕ್ ಮಾಡುವಂಥ ಅಗತ್ಯ ಇಲ್ಲ. ಗಿಡಕ್ಕೆ ಹಾಕಿದ ತಕ್ಷಣ ಗಿಡ ಚೆನ್ನಾಗಿ ಬಂದರೆ ಸಾಕು. ಇಲ್ಲಿ ಚೆಕ್ ಮಾಡಿ ಯಾರಿಗೂ ಸರ್ಟಿಫಿಕೇಟ್ ಕೊಡಬೇಕು, ಇನ್ಯಾವುದೋ ಕಂಪೆನಿಗೆ ಏನಾದರೂ ಇದು ಕೊಡಬೇಕು ಅನ್ನುವಂಥದ್ದು ಏನಿಲ್ಲ ನೋಡಿ. ಇದಕ್ಕೆ ನೀರನ್ನು ಫುಲ್ ತುಂಬಿಸಬೇಕು. ಅಷ್ಟು ಸಾಕು ಸಾಕು ಸಾಕು. ತೆಗೆ ಆಫ್ ಮಾಡು, ಪಂಪ್ ಆಫ್ ಮಾಡು ನೋಡಿ. ಈ ರೀತಿ ಕ್ಲೀನಾಗಿ ತುಂಬಿಸಿ, ಆಮೇಲೆ ಇದನ್ನು ಸ್ವಲ್ಪ ಅಲಗಡೆ ತಿರುಗಿಸು ನೋಡಿ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾರೆ. ಇನ್ನೊಂದು 2 ದಿನದಲ್ಲಿ ಇದು ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಎಲೆಗಳೆಲ್ಲ ಕೊಳಿದಾಗ ಇದು ಇನ್ನೂ ಚೆನ್ನಾಗಾಗತ್ತೆ, ಪೂರ್ತಿ ಮಿಕ್ಸ್ಡ್ ಆಗುತ್ತೆ. 1 ವಾರದಿಂದ 10 ದಿನದವರೆಗೆ ಬಿಡಬೇಕು. ಆಗ ಕರೆಕ್ಟಾಗಿರುವಂಥ ಒಂದು ಗೊಬ್ಬರ ಸಿಗತ್ತೆ. ಇದೆಲ್ಲ ಕರಗೋಗುತ್ತೆ ಅಂತ ಇಲ್ಲ, ಆದರೆ ಇದರ ಸತ್ವೆಲ್ಲ ಕರಗಿ ಈ ನೀರಿಗೆ ಸೇರಿಕೊಳ್ತದೆ. ಆಮೇಲೆ ಈ ರೀತಿಯ ಬಕೆಟ್ಗೆ
ಒಂದು ಬಕೆಟ್ಗೆ ಅರ್ಧ ಬಕೆಟ್ ಹಾಕಿ ಅರ್ಧ ಬಕೆಟ್ ನೀರು ಹಾಕಿ ಗಿಡಗಳಿಗೆ ನಾವು ತುಂಬ ಚೆನ್ನಾಗಿ ಹಾಕ್ಬೋದು. ನೋಡಿ, ಇದನ್ನು 15 ದಿನದಿಂದ ನೆಟ್ಟಿರುವಂಥದ್ದು. 15 ದಿನದಲ್ಲಿ ಹೂವಾಗಲಿ ಪ್ರಾರಂಭ ಆಗಿದೆ. ಇಲ್ಲಿ ಬದನೆಯಲ್ಲೂ ತುಂಬ ಚೆನ್ನಾಗಿರುವಂಥ ಗ್ರೋತ್ ಇದೆ. ಇದಕ್ಕೆಲ್ಲ ಕಾರಣ ಆ ರೀತಿಯ ಗೊಬ್ಬರಗಳು. ನೋಡಿ, ಇದನ್ನು ನೀವು ನೋಡಿದ್ದೀರಿ ಒಂದು ವಾರದ ಹಿಂದೆ. ಇದರಲ್ಲಿ ಇದ್ದಂಥ ಹೇನುಗಳ ನಿಯಂತ್ರಣ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಒಂದು ಸ್ಪ್ರೇಯರನ್ನು ನಿಮಗೆ ತೋರಿಸಿದ್ದೆ. ನೋಡಿ, ಇದೇ ಜಾಗದಲ್ಲಿ ಇದನ್ನು ನಿಮಗೆ ತೋರಿಸಿದ್ದೆ. ಇವತ್ತು ಅದರಲ್ಲಿ ಯಾವುದೇ ಹೇನಿನ ಸಮಸ್ಯೆಗಳಿಲ್ಲ. ಇದರಲ್ಲಿ ಫುಲ್ಲು ಹಿಡಿದಿತ್ತು. ಬೇಕಾದರೆ ಹಳೆಯ ವಿಡಿಯೋ ನೋಡಿ, ಒಂದು ವಾರದ ಹಿಂದೆ ನಾನು ಹಾಕಿರುವಂಥ ವಿಡಿಯೋಗಳನ್ನು ನೋಡಿ. ಯಾವುದೇ ಹೇನುಗಳಿಲ್ಲ. ನೋಡಿ, ಅಲಸಂಡೆ ಎಷ್ಟು ಹೆಲ್ತಿಯಾಗಿದೆ ನೋಡಿ. ಮೀಟರ್ ಅಲಸಂಡೆ ತುಂಬ ಉದ್ದ ಉದ್ದಾಗಿ ಬೆಳೆದಿದೆ. ನೋಡಿ, ನೀವು ಅದನ್ನು ಅಪ್ಲೈ ಮಾಡಿ, ಆಗ ನಿಮಗೆ ಅದಕ್ಕೆ ಬರುವಂಥ ಹೇನಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಮತ್ತೊಂದು, ನಾವು ಬೀಜ ಹಾಕಿ ಕೃಷಿ ಮಾಡುವಂಥ ಒಂದು ಪಾರ್ಟ್, ಇನ್ನೊಂದು ಅದರಷ್ಟಕ್ಕೆ ಆಗುವಂಥದ್ದಕ್ಕೆ ಸಹಜವಾಗಿ ಆಗುವಂಥದ್ದು. ಅದಕ್ಕೆ ನಮ್ಮಲ್ಲಿ ತುಳುವಲ್ಲಿ ಬರ್ಕೋಟೆ ಅಂತ ಹೇಳ್ತಾರೆ, ಅಂದರೆ ಅದರಷ್ಟಕ್ಕೆ ಆಗಿರುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಇವತ್ತು ನಾನು ಬರ್ಕೋಟೆ ಅನ್ನುವಂಥದ್ದು ಏನು ಅನ್ನುವಂಥದ್ರ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಪ್ರಾಕ್ಟಿಕಲ್ ಆಗಿ ಕೊಡ್ತೇನೆ. ನೀವು ಇದರ ಒಂದು ನಿಮಗೆ ಫೋಟೋ ಕಾಣ್ಬೋದು. 15 ದಿನ 20 ದಿನ ಹಿಂದೆ ಇದರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಇಲ್ಲಿ ಈ ಜಾಗದಲ್ಲಿ ಬೇರೆ ನೀರಿರಲಿಲ್ಲ. ಮಳೆಗಾಲ ಇಡೀ ಒಸರು ಬಂದಿತ್ತು, ಪೂರ್ತಿ ನೀರುಗಳು ಬರ್ತಾಯಿತ್ತು, ಪೂರ್ತಿ ಎಲ್ಲ ಕೊಳತೋಗಿತ್ತು. ಆ ಜಾಗದಲ್ಲಿ ಒಂದು ರೀತಿಯಲ್ಲಿ ಪೂರ್ತಿ ನಾನು ಕ್ಲೀನ್ ಮಾಡಿ ಗೊಬ್ಬರಗಳನ್ನೆಲ್ಲ ಹಾಕಿ ಹೊಸದಾಗಿ ಮಾಡಿರುವಂಥ ಒಂದು ಹಂಚಿನ ಕೈತೋಟ ಇದು. ಇದರಲ್ಲಿ ಬೇರೆ ಬೇರೆ ವೆರೈಟಿಗಳಿದೆ. ಇದರ ವೆರೈಟಿಗಳ ಬಗ್ಗೆ ಇನ್ನೊಂದು ಮುಂದಕ್ಕೆ ತೋರಿಸ್ತೇನೆ. ಇದರಲ್ಲಿ ಕಾಯಿಗಳಾಗಲಿಕ್ಕೆ ಪ್ರಾರಂಭ ಆದಾಗ ಅದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ. ಆದರೆ ನಾನು ಇವತ್ತು ಹೇಳ್ತಿರುವಂಥದ್ದು ಬರ್ಕೋಟೆ ಅನ್ನುವಂಥದ್ದು ಏನು ಅನ್ನುವಂಥದ್ದು. ನೋಡಿ, ಇದೊಂದು ನಿಮಗೆ ಕಾಣ್ಬೋದು. ಇದೊಂದು ಹರಿವೆ. ನೋಡಿ, ಇದೊಂದು ಹರಿವೆ. ನೋಡಿ, ಇಲ್ಲಿ ಹರಿವೆ ಹರಿವೆ ಹರಿವೆ. ಈ ಹರಿವೆ ಯಾವುದು ನನಗೆ ಇಲ್ಲಿಗೆ ಸದ್ಯಕ್ಕೆ ಅಗತ್ಯ ಇಲ್ಲ. ಏಕೆಂದರೆ ಅದು ನನ್ನ ಬದನೆಗೆ ಅಥವಾ ಕಾಡು ಕಂಚಲಗೆ, ಬೆಂಡೆಕಾಯಿಗೆ ಎಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ತದೆ. ಆದರೆ ಇದು ಹೇಗೆ ಬೆಳೆದಿದೆ ನೋಡಿ, ಎಲ್ಲನೇ ಕಾಣ್ತಾ ಇಲ್ಲ, ಅಷ್ಟು ಬೆಳೆದಿದೆ. ಇಷ್ಟು ಟೈಮ್ ಇದು ಎಲ್ಲಿ ಹೋಗಿತ್ತು ಅಂದರೆ, ಇಡೀ ಮಳೆಗಾಲದಲ್ಲಿ ಇದನ್ನು ನಾನು ಬೀಜ ಹಾಕಿರುವಂಥದ್ದಲ್ಲ. ಕಳೆದ ಬಾರಿ ಇಲ್ಲಿ ಹರಿವೆ ಗಿಡ ಇತ್ತು. ಇಡೀ ಮಳೆಗಾಲ 6 ತಿಂಗಳು ಇಲ್ಲಿ ಕೊಳತೋಗಿದೆ, ನೀರು ಬಂದಿದೆ, ಇಷ್ಟು ಇರುವೆಗಳು ಓಡಾಡ್ತವೆ. ಆದರೂ ಬೀಜವನ್ನು ಇದನ್ನು ಯಾರು ರಕ್ಷಣೆ ಮಾಡಿದರು ಅನ್ನೋಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಬರ್ಕೋಟೆ ಅಂತ ಹೇಳೋದು, ಅದಕ್ಕೆ ಸಹಜ ಅಂತೇಳಿ, ನ್ಯಾಚುರಲ್ ಅಂತೇಳಿ. ಅಂದರೆ ಅದರ ಬೀಜವನ್ನು ಅದು ರಕ್ಷಣೆ ಮಾಡಿ ಬೇಕಾದ ಟೈಮಿಗೆ ಅದನ್ನು ಭೂಮಿಗೆ ರಿಲೀಸ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಜ್ವಲಂತವಾಗಿರುವಂಥ ಒಂದು ಉದಾಹರಣೆ ಇಲ್ಲಿ ನಿಮಗೆ ಕಾಣುವಂಥದ್ದು. ಅದೇ ರೀತಿಯಲ್ಲಿ ಒಂದು ವಾರದ ಹಿಂದೆ ನಾನು ಬಸಳೆ ಬೀಜಗಳಿಂದ ಗಿಡ ಮಾಡಿ ಅದನ್ನು ನೆಡಲಿಕ್ಕೆ ಪ್ರಾರಂಭ ಮಾಡಿದೆ. ನೋಡಿ, ಇದು ಬಸಳೆ ನೆಟ್ಟಿರುವಂಥದ್ದು ಸಣ್ಣ 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 ಗಿಡಗಳು. ಇದನ್ನು ಯಾಕೆ ತೋರಿಸ್ತೇನೆ ಅಂತ ಹೇಳಿದ್ರೆ, ನೋಡಿ, ಈ ಜಾಗದಲ್ಲಿ ಎತ್ತರದ ಮಣ್ಣಿತ್ತು. ಇದನ್ನು ಕಣಿಯೆಲ್ಲ ತೆಗೆದಿರಲು ನೆಟ್ಟಿರುವಂಥದ್ದು. ಅಂದರೆ ಇಲ್ಲಿ ನೋಡಿ, ಸೂಕ್ಷ್ಮವಾಗಿ ನೋಡಿ, ಸಣ್ಣ 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 ಸಣ್ಣದಾಗಿ ಹರಿವೆ ಗಿಡಗಳು ಬೆಳೀಲಿ ಪ್ರಾರಂಭ ಆಗಿದೆ. ಈ ಹರಿವೆ ಎಲ್ಲಿತ್ತು ಹಾಗಾದರೆ ಅಲ್ವಾ? ಇದನ್ನು ಯಾರು ಬಚ್ಚಿಟ್ಟಿದ್ರು? ಇದಕ್ಕೆ ಇರುವೆಯ ಸಮಸ್ಯೆ ಇಲ್ವಾ ಅನ್ನುವಂಥದ್ದು ಹಲವಾರು ಪ್ರಶ್ನೆಗಳು ಸೃಷ್ಟಿಯಾಗ್ತದೆ. ಆಗ ನಾವು ಯೋಚನೆ ಮಾಡಬೇಕು. ನ್ಯಾಚುರಲ್, ಸಹಜವಾಗಿ ನಾವು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದಾಗ ಇದೆಲ್ಲದಕ್ಕೂ ಒಂದು ಪ್ರಕೃತಿ ಮದ್ದು, ಪರಿಹಾರ, ಯಾರನ್ನು ಎಲ್ಲಿಡಬೇಕು, ಹೇಗಿಡಬೇಕು, ಎಷ್ಟಿಡಬೇಕು, ತನ್ನ ಬೀಜಗಳನ್ನು ತಾನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಎಲ್ಲ ಸಂಗತಿ ಪ್ರಕೃತಿಯಲ್ಲಿ ಇರ್ತದೆ. ನೋಡಿ, ಇದು ಯಾವುದೇ ನಾವು ಬೀಜ ಹಾಕಿರುವಂಥದ್ದಲ್ಲ. ಹೇಗೆ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ. ಇನ್ನೊಂದು 15 ದಿನ ಬಿಟ್ಟು ನಾನು ಮಾಡ್ತೇನೆ ನೋಡಿ ಇದೇ ವಿಡಿಯೋನ. ನನ್ನ ವಿಡಿಯೋ ಸೀರೀಸ್ಗಳನ್ನು ನೋಡಿ, ಆಗ ನಮ್ಮ ತೋಟದಲ್ಲಿ ಆಗ್ತಿರುವಂಥ ಚಮತ್ಕಾರಗಳನ್ನು ಕಾಣಬಹುದು. ಇದೆಲ್ಲವೂ ಕೂಡ ಒಂದು ಸಾವಯವದ ಶಕ್ತಿ. ನೋಡಿ, ಈಗ ನಾನು ನನ್ನ ತೋಟದಲ್ಲಿದ್ದೇನೆ. ನ್ಯಾಚುರಲ್ ಫಾರ್ಮಿಂಗ್ ಮಿಕ್ಸ್ಡ್ ಆಗಿರುವಂಥ ತೋಟ. ಅಡಿಕೆ, ಪೈನಾಪಲ್, ರಂಬೂಟ, ಇದು ಬೇರೆ ಬೇರೆ ಗಿಡಗಳಿರ್ತವೆ ಇದರಲ್ಲಿ ನೋಡಿ, ಇದನ್ನೊಂದು ನೋಡ್ಬೋದು ನೀವು. ಇದು ಯಾವುದು ಅಂತ ಹೇಳಿದ್ರೆ, ಇದೊಂದು ಹೀರೆ ಜಾತಿಗೆ ಸೇರಿರುವಂಥದ್ದು. ಇದಕ್ಕೆ ತುಪ್ಪದ ಹೀರೆ ಅಂತ ಹೇಳ್ತಾರೆ. ನಮ್ಮಲ್ಲಿ ತುಳುವಲ್ಲಿ ಇದಕ್ಕೆ ಕನ್ನಡ ಪೀರೆ ಅಂತ ಹೇಳ್ತಾರೆ. ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ. ಇದನ್ನು ನಾವು ನೆಟ್ಟಿರುವಂಥದ್ದಲ್ಲ, ಇದೇ ಆಗಿರುವಂಥದ್ದು. ಹೇಗೆ ಹೀಗಾಯಿತು ಅಂದರೆ, ಒಂದು ವರ್ಷದ ಹಿಂದೆ ಒಂದಷ್ಟು ಇಲ್ಲಿ ತುಪ್ಪದ ಹೀರೆ ಇತ್ತು.
ಅದರ ಬೀಜಗಳೆಲ್ಲ ತೆಗೆದ್ವಿ, ಅದನ್ನೆಲ್ಲ ತೆಗೆದಿಟ್ವಿ, ಗಿಡಗಳೆಲ್ಲ ಹಾಳಾಯಿತು. ಇಡೀ ಮಳೆಗಾಲ ಆ ಜಾಗ ಎಲ್ಲ ಹಾಳಾಗಿದೆ. ಆದರೆ ಮಳೆಗಾಲದಲ್ಲಿ ಅದರ ಬೀಜ ನೋಡಿ ಇಂಥ ಜಾಗಕ್ಕೆ ಬಿದ್ದದ್ದು, ಯಾವುದೇ ಗೊಬ್ಬರಗಳಿಲ್ಲ. ಇಲ್ಲಿ ಕಾಣಬಹುದು ನೋಡಿ, ಇಲ್ಲಿಂದ ಹೀಗೆ ಬಂದಿದೆ, ಹೀಗೆ ಬಂದು ಮೇಲೆ ಹೋಗಿ ಆಗಿರುವಂಥದ್ದು ನೋಡಿ. ತುಪ್ಪದ ಹೀರೆ, ತುಪ್ಪದ ಹೀರೆ ಯಾವುದು ಅಂತ ಹೇಳುವವರಿಗೆ ಈಗ ತೋರಿಸ್ತೀವಿ ನೋಡಿ. ಇದು ತುಪ್ಪದ ಹೀರೆ, ಅಲ್ಲಿ ಕಾಣ್ತಿದೆ ಒಳಗಡೆ ಆಗಿರುವಂಥದ್ದು, ಅದು ತುಪ್ಪದ ಹೀರೆ. ಅಂದರೆ ಇಷ್ಟು ಸೂಪರ್ ಆಗಿರುವಂಥ ಒಂದು ಹೀರೆಕಾಯಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾದರೆ ಇದಕ್ಕೆ ಯಾರು ಗೊಬ್ಬರ ಹಾಕಿದರು? ಮತ್ತು ಇದರ ಬೀಜ ಎಲ್ಲಿತ್ತು? ಇಡೀ ಮಳೆಗಾಲ ಇಲ್ಲಿ ಇರಲಿಲ್ಲ. ಮೊನ್ನೆ ಅಕ್ಟೋಬರ್ ನಂತರ ಮೊಳಕೆ ಬಂದು ಆಗಿರುವಂಥದ್ದು. ಮಳೆ ಬಂದು ಪ್ರವಾಹನೇ ಬಂದಿದೆ ಇಲ್ಲಿ. ಆದರೆ ಆ ಟೈಮಲ್ಲಿ ಈ ಬೀಜವನ್ನು ಯಾರು ಸಂಗ್ರಹ ಮಾಡಿಟ್ಟಿದ್ರು ಮತ್ತು ಇದು ಹೇಗೆ ನ್ಯಾಚುರಲ್ ಆಗಿ? ಹಾಗಾದರೆ ಇದಕ್ಕೆ ಯಾವುದೇ ಕೀಟಗಳದ್ದು ಬಾಧೆ ಇಲ್ವಾ? ಅಷ್ಟು ಹೂವಾಗಿದೆ, ಇದರಲ್ಲಿ ಹೂವಾಗಿದೆ, ಕೀಟಗಳ ಬಾಧೆ ಇಲ್ವಾ ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿಗೆ ಕಾಡ್ತಾ ಇರ್ತದೆ. ಹೌದು, ಕೀಟಗಳದ್ದು ಬಾಧೆ ಇದ್ದೇ ಇರ್ತದೆ, ಆದರೆ ಅದರಲ್ಲೊಂದು ರೆಸ್ಟ್ರಿಕ್ಷನ್ ಪವರ್ ಇರ್ತದೆ. ಅಂದರೆ ಕೀಟಗಳ ಬಾಧೆಯನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಆ ಗಿಡಕ್ಕಿರ್ತದೆ. ಆ ಕಾರಣಕ್ಕೋಸ್ಕರ ಈ ರೀತಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎದುರಿಸಿ ಇದರಲ್ಲಿ ಆಗುವಂಥದ್ದು. ಇದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳುವಂಥದ್ದು. ಭೂಮಿಯನ್ನು ಅದರಾಗಿ ಬಿಟ್ಟರೆ ಅದೇ ಬೆಳೀತದೆ ಅನ್ನುವಂಥದ್ದಕ್ಕೆ ಉದಾಹರಣೆ. ಇದರಿಂದ ಕಮರ್ಷಿಯಲ್ ಆಗಿ ಬಾರಿ ದುಡ್ಡು ಮಾಡ್ಬೋದು, ಮಾರಾಟ ಮಾಡ್ಬೋದು ಅನ್ನುವಂಥದ್ದನ್ನೇ ಯಾವುದು ಆಗೋದಿಲ್ಲ. ಆದರೆ ನಾವು ಮನೆಗೆ ಉಪಯೋಗಿಸುವಂಥದ್ದನ್ನು ಸಹಜವಾಗಿ ಬೆಳೀಲಿಕ್ಕೆ ಇದರಲ್ಲಿ ನಮಗೆ ಸಾಧ್ಯತೆಗಳು ಇರ್ತದೆ. ನೋಡಿ, ಸಣ್ಣದಾಗಿದೆ, 1 ವಾರ ಆಗುವಾಗ ದೊಡ್ಡದಾಗ್ತದೆ. ಇದಕ್ಕೆ ಯಾವುದು ಬಂದು ಯಾಕೆ ಹೊಡಿತಿಲ್ಲ, ಯಾವುದೇ ಕೀಟಗಳು ಬಂದು ಯಾಕೆ ಒಳಗೆ ಸೇರ್ಕೊಳ್ತಿಲ್ಲ, ಯಾಕೆ ತಿಂತಿಲ್ಲ? ಮುಂದೆ ಕಾಣ್ತಾಯಿದೆ ನಿಮಗೆ ಇನ್ನೊಂದು ಹೇಗಿದೆ ನೋಡಿ, ಒಂದು ಸಣ್ಣ ರಂಬೂಟ ಗಿಡದಲ್ಲಿ ಆಗಿರುವಂಥ ಒಂದು ತುಪ್ಪದ ಹೀರೆಯ ಒಂದು ಕೃಷಿ ನೋಡಿ. ಈಗ ನಾನು ತೋರಿಸಿರುವಂಥದ್ದು ಹರಿವೆ, ಅದರ ಜೊತೆಗೆ ಯಾವುದು ಹೀರೆ ತೋರಿಸಿದೆ ನೋಡಿ. ಅದರ ಬೀಜವನ್ನು ನಾವು ಪುನಃ ಸಂರಕ್ಷಿಸಿ ಅದನ್ನು ಪುನಃ ಬೆಳೆಸಿದಾಗ ಅದರ ಪವರ್ ಹೆಚ್ಚಿರ್ತದೆ. ಈ ರೀತಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ನಾಟಿ ಬೀಜಗಳ ಮೇಲೆ ನಿಂತಿರುವಂಥದ್ದು. ನೀವು ಯಾವುದೋ ಕಂಪನಿಯಿಂದ ಬೀಜಗಳನ್ನು ತೊಗೊಂಡೋಗಿ ಸಾವಯವ ಮಾಡ್ತೀನಿ ತೋಟದಾಗ, ಅದನ್ನು ಡಿಸೈನ್ ಹಾಗೆ ಮಾಡಿರಲ್ಲ. ಯಾಕೆ ಡಿಸೈನ್ ಮಾಡಿರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೆಮಿಕಲ್ಗೆ ಸೆಟ್ಟಿಂಗ್ ಮಾಡಿರ್ತಾರೆ. ಅದಕ್ಕೆ ಇಷ್ಟು ಸ್ಪ್ರೇ ಮಾಡಬೇಕು. ಹೀಗೆ ನೀವು ಗೊಬ್ಬರದ ಅಂಗಡಿಗೆ ಬೀಜ ತೊಗೊಂಡ್ರೆ ಅಲ್ಲಿ ಯಾವುದೊಂದು ಸ್ಪ್ರೇ ಮಾಡಬೇಕು, ಯಾವ ಗೊಬ್ಬರ ಹಾಕಬೇಕು ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವಿವತ್ತು ತೋರಿಸ್ತಿರುವಂಥದ್ದು ನ್ಯಾಚುರಲ್ ಫಾರ್ಮಿಂಗ್ನ ಸಿಸ್ಟಮನ್ನು. ಇದು ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ಯಾರಿಗೆ ನಿಮ್ಮಲ್ಲಿ ಈ ರೀತಿ ಅನುಭವ ಆಗಿದೆ, ಒಂದು ಸಣ್ಣ ಸೌತೆ ಗಿಡದಿಂದ ತುಂಬ ಸೌತೆ ಆಗಿರುವಂಥದ್ದು, ಸಣ್ಣ ಬದನೆಯಲ್ಲಿ ತುಂಬ ಆಗಿರುವಂಥದ್ದು, ಸಣ್ಣ ಕುಂಬಳಕಾಯಿ ಬಿಸಾಡಿದಲ್ಲಿ ಚೆನ್ನಾಗಿ ಆಗಿರುವಂಥದ್ದು, ಇಂಥ ತುಂಬ ಉದಾಹರಣೆಗಳಿರ್ಬೋದು. ಆ ರೀತಿ ಯಾವ್ಯಾವ ಉದಾಹರಣೆಗಳಿಗೆ ಅದನ್ನೆಲ್ಲ ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಸಂಪೂರ್ಣ ಸಹಜ ಕೃಷಿಯ ನಮ್ಮ ಎಲ್ಲ ಕೈತೋಟಕ್ಕೆ ಸಂಬಂಧಿಸಿರುವಂಥ ವೀಡಿಯೋಗಳನ್ನು ನೋಡಿ ಈ ಟೈಮಲ್ಲಿ ಕೃಷಿ ಮಾಡಲಿಕ್ಕೆ ತುಂಬ ಯೋಗ್ಯವಾದಂಥ ಸಮಯ, ಸರಿಯಾದ ಸಮಯ. ನೀವೀಗ ಮಾಡಿದ 8-10 ತಿಂಗಳು ತುಂಬ ಚೆನ್ನಾಗಿ ಸಾವಯವ ಕೃಷಿಯನ್ನು ಮಾಡ್ಬೋದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.